ಕಂದಮ್ಮ, ನೀವು ಈಗ ಈ ವಿಡಿಯೋ ನೋಡ್ತಿದ್ದೀರಾ ಅಂತಂದರೆ ಬಹುಶಃ ನಿಮ್ಮ ವಯಸ್ಸು 20 ವರ್ಷದ ಒಳಗೆ ಇರಬಹುದು, ಅಥವಾ ನಿಮ್ಮ ಜೀವನವನ್ನು ಸರಿಯಾದ ದಾರಿಯಲ್ಲಿ ಸಾಗಿಸಬೇಕು ಎಂಬ ಆಸೆ ಇರಬಹುದು. ಕಂದಮ್ಮ, ಒಂದು ಕ್ಷಣ ಯೋಚಿಸಿ. ಇಂದು ನೀವು ತೆಗೆದುಕೊಳ್ಳುವ ಸಣ್ಣ ನಿರ್ಧಾರಗಳು ಮುಂದಿನ 10 ಅಥವಾ 20 ವರ್ಷಗಳ ನಿಮ್ಮ ಜೀವನವನ್ನು ಬದಲಾಯಿಸಬಹುದು. 20 ವರ್ಷ ಎನ್ನುವುದು ಕೇವಲ ಒಂದು ವಯಸ್ಸಲ್ಲ, ಅದು ಕನಸುಗಳನ್ನು ಕಟ್ಟುವ ಸಮಯ, ಅದು ವ್ಯಕ್ತಿತ್ವವನ್ನು ರೂಪಿಸುವ ಸಮಯ. ಇಂದು ನಾನು ನಿಮಗೆ ಹೇಳುವ ಈ 10 ಪಾಠಗಳನ್ನು ನೀವು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಂಡರೆ ಭವಿಷ್ಯದಲ್ಲಿ ಅನೇಕ ತಪ್ಪುಗಳನ್ನು ತಪ್ಪಿಸಿಕೊಳ್ಳಬಹುದು. ನಂಬರ್ 1, ಸಮಯವೇ ನಿಮ್ಮ ದೊಡ್ಡ ಸಂಪತ್ತು. ಹೌದು ಕಂದಮ್ಮ, 20 ವರ್ಷದೊಳಗೆ ಇರುವ ಬಹಳಷ್ಟು ಜನರು ಸಮಯವನ್ನು ಸುಲಭವಾಗಿ ವ್ಯರ್ಥ ಮಾಡುತ್ತಾರೆ. ಮೊಬೈಲ್ ನೋಡುವುದು, ಸೋಷಿಯಲ್ ಮೀಡಿಯಾ, ಅರ್ಥವಿಲ್ಲದ ಚರ್ಚೆಗಳು. ಆದರೆ ನೆನಪಿಡಿ, ಹಣ ಕಳೆದುಕೊಂಡರೆ ಮತ್ತೆ ಸಂಪಾದಿಸಬಹುದು, ಆದರೆ ಸಮಯವನ್ನು ಎಂದಿಗೂ ಮರಳಿ ಪಡೆಯಲು ಸಾಧ್ಯವಿಲ್ಲ. ಇಂದಿನಿಂದ ಪ್ರತಿದಿನ ನಿಮ್ಮ ಸಮಯವನ್ನು ಗೌರವಿಸಿ. ನಂಬರ್ 2, ಓದುವುದು ಪರೀಕ್ಷೆಗಾಗಿ ಮಾತ್ರ ಅಲ್ಲ. ಹೌದು ಕಂದಮ್ಮ, ಶಾಲೆ ಅಥವಾ ಕಾಲೇಜಿನ ಅಂಕಗಳಿಗಿಂತ ಜೀವನದಲ್ಲಿ ಕಲಿಯುವ ಅಭ್ಯಾಸ ಮುಖ್ಯ. ಪುಸ್ತಕ ಓದಿ, ಹೊಸ ಕೌಶಲ್ಯವನ್ನು ಕಲಿಯಿರಿ, ಹೊಸ ಭಾಷೆ ಕಲಿಯಿರಿ, ಪ್ರತಿದಿನ ಸ್ವಲ್ಪವಾದರೂ ಬೆಳೆಯಿರಿ. ಜ್ಞಾನವನ್ನು ಯಾರು ಕೂಡ ಕದಿಯಲು ಸಾಧ್ಯವಿಲ್ಲ. ನಂಬರ್ 3, ಶಿಸ್ತು ಎಂಬುದು ನಿಮ್ಮ ಜೀವನವನ್ನು ಬದಲಿಸುತ್ತದೆ. ಹೌದು ಕಂದಮ್ಮ, ಪ್ರತಿದಿನ ಸ್ವಲ್ಪ ಬೇಗ ಹೇಳುವುದು, ಮಾಡಬೇಕಾದ ಕೆಲಸವನ್ನು ಸಮಯಕ್ಕೆ ಮಾಡುವುದು, ದೇಹವನ್ನು ಆರೋಗ್ಯವಾಗಿ ಇಡುವುದು ಸಣ್ಣ ಸಣ್ಣ ಅಭ್ಯಾಸಗಳಂತೆ ಕಾಣಬಹುದು, ಆದರೆ ಯಶಸ್ಸಿನ ಹಿಂದೆ ನಿಂತಿರುವುದು ದೊಡ್ಡ ಕಾರಣಗಳಿವು. ನಂಬರ್ 4, ಎಲ್ಲರನ್ನು ಖುಷಿಪಡಿಸಲು ಪ್ರಯತ್ನಿಸಬೇಡ. ಹೌದು ಕಂದಮ್ಮ, ಪ್ರತಿಯೊಬ್ಬರೂ ನಿಮ್ಮನ್ನು ಇಷ್ಟಪಡಬೇಕು ಎನ್ನುವುದು ಸಾಧ್ಯವಿಲ್ಲ. ಕೆಲವರು ಟೀಕೆ ಮಾಡುತ್ತಾರೆ, ಕೆಲವರು ನಿಮ್ಮ ಬಗ್ಗೆ ತಪ್ಪಾಗಿ ಮಾತನಾಡುತ್ತಾರೆ. ಅದಕ್ಕಾಗಿ ನಿಮ್ಮ ಕನಸುಗಳನ್ನು ಬಿಟ್ಟು ಬಿಡಬೇಡಿ. ನಿಮ್ಮ ಜೀವನ ನಿಮ್ಮದು. ನಂಬರ್ 5, ಒಳ್ಳೆಯ ಸ್ನೇಹಿತರನ್ನು ಆಯ್ಕೆ ಮಾಡಿ. ಹೌದು ಕಂದಮ್ಮ, ನಿಮ್ಮ ಸುತ್ತಲಿನ ಜನರು ನಿಮ್ಮ ಭವಿಷ್ಯವನ್ನು ರೂಪಿಸುತ್ತಾರೆ. ಯಾವ ಸ್ನೇಹಿತ ನಿಮ್ಮನ್ನು ಮುಂದೆ ಕರೆದೊಯ್ಯುತ್ತಾನೋ ಅವನನ್ನು ಬಿಡಬೇಡಿ. ಯಾರು ನಿಮ್ಮ ಸಮಯ ಮತ್ತು ಗುರಿಯನ್ನು ಹಾಳು ಮಾಡುತ್ತಾರೋ ಅವರಿಂದ ದೂರವಿರಿ. ನಂಬರ್ 6, ಹಣದ ಮೌಲ್ಯವನ್ನು ಈಗಲೇ ಕಲಿಯಿರಿ. ಹೌದು ಕಂದಮ್ಮ, ಹಣ ಸಂಪಾದಿಸುವುದು ಮಾತ್ರವಲ್ಲ, ಅದನ್ನು ಉಳಿಸುವುದು ಮತ್ತು ಸರಿಯಾಗಿ ಬಳಸುವುದು ಕೂಡ ಮುಖ್ಯ. ಅನಗತ್ಯ ಖರ್ಚು ಕಡಿಮೆ ಮಾಡಿ, ಕೌಶಲ್ಯದಲ್ಲಿ ಹೂಡಿಕೆ ಮಾಡಿ. ನಿಮ್ಮ ಮೇಲೆ ಹೂಡಿಕೆ ಮಾಡಿದ ಹಣವೇ ದೊಡ್ಡ ಲಾಭ ಕೊಡುತ್ತದೆ. ನಂಬರ್ 7, ಪ್ರೀತಿ ಜೀವನದ ಒಂದು ಭಾಗ ಮಾತ್ರ. ಹೌದು ಕಂದಮ್ಮ, 20 ವರ್ಷದ ವಯಸ್ಸಿನಲ್ಲಿ ಪ್ರೀತಿ ಸುಂದರವಾಗಿರಬಹುದು, ಆದರೆ ಅದೊಂದೇ ಜೀವನವಲ್ಲ. ಪ್ರೀತಿಯ ಜೊತೆಗೆ ನಿಮ್ಮ ಕನಸುಗಳನ್ನು ಕಾಪಾಡಿಕೊಳ್ಳಿ. ನಿಮ್ಮ ಭವಿಷ್ಯವನ್ನು ಯಾವುದಕ್ಕೂ ಬಲಿ ಕೊಡಬೇಡಿ. ನಂಬರ್ 8, ತಂದೆ ತಾಯಿಯ ಮೌಲ್ಯವನ್ನು ಅರಿತುಕೊಳ್ಳಿ. ಹೌದು ಕಂದಮ್ಮ, ನಿಮ್ಮ ಯಶಸ್ಸಿಗಾಗಿ ಹೆಚ್ಚು ಪ್ರಾರ್ಥಿಸುವವರು ನಿಮ್ಮ ತಂದೆ ತಾಯಿ. ಅವರು ಹೇಳುವ ಪ್ರತಿಯೊಂದು ಮಾತು ಇಷ್ಟವಾಗದಿರಬಹುದು, ಆದರೆ ಅದರ ಹಿಂದೆ ನಿಮ್ಮ ಒಳಿತಿನ ಚಿಂತೆಯೇ ಇರುತ್ತದೆ. ಅವರು ಇರುವಷ್ಟರಲ್ಲಿ ಅವರೊಂದಿಗೆ ಸಮಯ ಕಳೆಯಿರಿ. ನಂಬರ್ 9, ಸೋಲನ್ನು ಹೆದರಬೇಡಿ. ಹೌದು ಕಂದಮ್ಮ, ಒಮ್ಮೆ ಸೋತರೆ ಜೀವನ ಮುಗಿಯುವುದಿಲ್ಲ. ಸೋಲು ನಿನ್ನನ್ನು ಪರೀಕ್ಷಿಸುತ್ತದೆ, ನಿಮ್ಮ ಧೈರ್ಯವನ್ನು ಹೆಚ್ಚಿಸುತ್ತದೆ. ಮತ್ತೆ ಎದ್ದು ನಿಲ್ಲುವವರೇ ನಿಜವಾದ ಗೆದ್ದವರು. ನಂಬರ್ 10, ನಿಮ್ಮ ಕನಸನ್ನು ಎಂದಿಗೂ ಬಿಡಬೇಡಿ. ಹೌದು ಕಂದಮ್ಮ, ಜನರು ಹೇಳಬಹುದು, ನಿನ್ನ ಕೈಲಿ ಏನೂ ಆಗಲ್ಲ, ನೀನು ಏನನ್ನು ಸಾಧನೆ ಮಾಡಲು ಆಗುವುದಿಲ್ಲ, ನೀನು ಸೋಲುತ್ತೀಯ ಅಂತ ಹೇಳಬಹುದು. ಆದರೆ ನಿಮ್ಮ ಕನಸನ್ನು ನೀವು ನಂಬಿದ್ದರೆ ಸಾಕು, ಒಂದು ದಿನ ಅದೇ ಜನರು ನಿಮ್ಮ ಯಶಸ್ಸಿಗೆ ಚಪ್ಪಾಳೆ ತಟ್ಟುತ್ತಾರೆ. ನಮ್ಮ ಕೊನೆಯದಾಗಿ ಒಂದು ಮಾತು, 20 ವರ್ಷದೊಳಗೆ ನೀವು ಕಲಿಯಬೇಕಾದ ದೊಡ್ಡ ಪಾಠ ಏನೆಂದರೆ ನಿಮ್ಮ ಜೀವನದ ಜವಾಬ್ದಾರಿ ನಿಮ್ಮದು. ಯಾರನ್ನು ಕೂಡ ದೂಷಿಸಬೇಡ. ಪ್ರತಿದಿನ ಸ್ವಲ್ಪ ಉತ್ತಮವಾಗಲು ಪ್ರಯತ್ನಿಸಿ. ಸಮಯವನ್ನು ಗೌರವಿಸಿ, ತಂದೆ ತಾಯಿಯನ್ನು ಪ್ರೀತಿಸಿ, ಆರೋಗ್ಯವನ್ನು ಕಾಪಾಡಿಕೊಳ್ಳಿ, ಜ್ಞಾನವನ್ನು ಬೆಳೆಸಿಕೊಳ್ಳಿ. ನಿಮ್ಮ ಕನಸುಗಳನ್ನು ಬಿಟ್ಟು ಕೊಡಬೇಡಿ. ಒಂದು ದಿನ ನೀವು ಹಿಂದಿರುಗಿ ನೋಡಿದಾಗ ಹೆಮ್ಮೆಯಿಂದ ಹೇಳುತ್ತೀರಿ,
ಈ 20 ವರ್ಷದೊಳಗೆ ನಾನು ತೆಗೆದುಕೊಂಡ ಸರಿಯಾದ ನಿರ್ಧಾರಗಳೇ ಇಂದು ನನ್ನ ಜೀವನವನ್ನು ಬದಲಿಸಿದೆ. ಆದ್ದರಿಂದ ಹಿಂದೆ ಆರಂಭಿಸಿ, ಸಣ್ಣ ಹೆಜ್ಜೆ ಇಡಿ, ಪ್ರತಿದಿನ ಬೆಳೆಯಿರಿ, ನಿಮ್ಮ ಕನಸುಗಳನ್ನು ಜೀವಂತವಾಗಿಡಿ. ಕನ್ನಮ್ಮ ನೆನಪಿಡಿ, ಇಂದು ನೀವು ನಿಮ್ಮ ಮೇಲೆ ಮಾಡುವ ಹೂಡಿಕೆಯೇ ನಾಳೆ ನಿಮ್ಮ ಯಶಸ್ಸಿನ ಅಡಿಪಾಯವಾಗುತ್ತದೆ.